ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳ ಪರಾರಿ. ಕಲಬುರಗಿ ನಗರದ ಹೊರವಲಯದ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯ ಸಮೀಪ ಇರುವ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಸಜಾ ಕೈದಿಗಳು ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ನಿನ್ನೆ ಮಧ್ಯರಾತ್ರಿ ಸುಮಾರು 3 ಗಂಟೆ ವೇಳೆಗೆ ಜೈಲಿನ ಕಾಂಪೌಂಡ್ ಗೋಡೆಯನ್ನ ಹಾರಿ 3 ಕೈದಿಗಳು ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪರಾರಿಯಾದ ಕೈದಿಗಳನ್ನ ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಅಂತ ಗುರುತಿಸಲಾಗಿದೆ. ಇವರು ಬೀದರ್ನ ಕೊಲೆ ಪ್ರಕರಣದಲ್ಲಿ ಸಜಾ ಅನುಭವಿಸ್ತಾ ಇದ್ರು ಎನ್ನಲಾಗಿದೆ. ಘಟನೆ ತಿಳಿತಾ ಇದ್ದಂತೆಯೇ ಜೈಲು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಕ್ಷಣವೇ ಕೈದಿಗಳ ಶೋಧ ಕಾರ್ಯ ಆರಂಭಿಸಿದ್ದು, ವಿವಿಧ ಪೊಲೀಸ್ ತಂಡಗಳು ಅವರ ಪತ್ತೆಗೆ ಕಾರ್ಯಾಚರಣೆ ನಡೆಸಿದೆ. ಈ ನಡುವೆ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಹಾಗೂ ಡಿಸಿಪಿ ಶಾಲು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಜೈಲಿನ ಅಧಿಕಾರಿಗಳಿಂದ ಘಟನೆಯ ಕುರಿತು ಮಾಹಿತಿ ಪಡೆದ ಅವರು ಪರಾರಿಯಾದ ಕೈದಿಗಳನ್ನು ಶೀಘ್ರವೇ ಬಂಧಿಸಲು ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಜೈಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪರಾರಿಯಾದ ಕೈದಿಗಳ ಚಲನವಲನವನ್ನ ಪತ್ತೆ ಹಚ್ಚಿ ಬಂಧಿಸಲು ವಿಶೇಷ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೂಡ ಕೊಡಲಾಗಿದೆ. ಈ ಘಟನೆ ಶರಹತಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಪರಾರಿಯಾದ 3 ಕೈದಿಗಳಿಗಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರ ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು, ಅವರನ್ನ ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ವಿ. ಆದಷ್ಟು ಬೇಗ ಅವರನ್ನ ಬಂಧಿಸ್ತೀವಿ. ಬೇಸಿಕಲಿ ಇವರೆಲ್ಲ ಏನಿದ್ದಾರೆ 3 ಜನ ಆರೋಪಿಗಳು ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು 3 ಜನರಿಗೆ ಸಜೆ ಆಗಿದೆ. 2 ಜನ ಆರೋಪಿಗಳಿಗೆ ಲೈಫ್ ಸೆಂಟೆನ್ಸ್ ಆಗಿದೆ ಕೊಲೆ ಪ್ರಕರಣದಲ್ಲಿ ಮತ್ತು ಇನ್ನೊಬ್ಬ ಆರೋಪಿಗೆ 20 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಒಂದು ಪೋಕ್ಸೋ ಕೇಸಲ್ಲಿ ಸಜೆ ಆಗಿರುವಂಥದ್ದು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು ಒಂದು ಏನು ಬ್ಯಾರಕ್ ನಂಬರ್ 5 ಇತ್ತು, ಅಲ್ಲಿಂದ ಇವರು ತಲೆಮರೆಸ್ಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ಒಂದು ತನಿಖೆ ಈಗಾಗಲೇ ನಡೀತಾ ಇದೆ. ಸ್ಥಳಕ್ಕೆ ನಾವು ಸೋಕೋ ಟೀಮ್ ಅವರಿಗೆ ಕೂಡ ಕರೆಯಿಸಿ ಏನು ಸ್ಥಳ ಇದೆ ಅದನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದೀವಿ. 3 ಏನು ಆರೋಪಿಗಳಿದ್ದಾರೆ, 3 ಜನ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಅದರಲ್ಲಿ ಕೆಲವು ತಯಾರಿ ಮಾಡಿಕೊಂಡು ತಪ್ಪಿಸಿಕೊಂಡಿರೋ ರೀತಿ ಕಾಣ್ತಾ ಇದೆ. ಅಲ್ಲಿ ಒಂದು ಹೊಸ ಪ್ರಿಸನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಬೇಕಾಗಿರುವ ಒಂದು ಏಣಿ ಅದನ್ನ ಬಳಸಿಕೊಂಡು ಏನು ಮೇಲ್ ಹೈ ರೈಸ್ ಕಾಂಪೌಂಡ್ ವಾಲ್ ಇದೆ ಅದರಿಂದ ಜಂಪ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಒಂದು ಏನು ಬ್ಯಾರಕ್ ಇದೆ, ಸೆಲ್ ಏನಿದೆ, ಅದರಲ್ಲಿ ವಾಶ್ರೂಮ್ ಅಲ್ಲಿರೋ ಒಂದು ಗ್ರಿಲ್ ಕಟ್ ಮಾಡಿ ಆ ಗ್ರಿಲ್ ಇಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಅದ್ರ ಬಗ್ಗೆನೂ ಚೆಕ್ ಮಾಡ್ತಾ ಇದೀವಿ. ಅದ್ರಲ್ಲಿ ಏನಾಗಿದೆ, ಕೆಲವು ಸಿಬ್ಬಂದಿಯವರು ಅಧಿಕಾರಿಗಳದ್ದು ಲೋಪದೋಷನೂ ಇರಬಹುದು. ಹಾಗಾಗಿ ಸೀನಿಯರ್ ಪ್ರಿಸನ್ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರ್ದಾದ್ರೂ ಅದರಲ್ಲಿ ನೆಗ್ಲಿಜೆನ್ಸ್ ಇದ್ರೆ ಕೂಡ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶನವನ್ನು ಕೂಡ ನೀಡಿದೆ. ನಿನ್ನೆ ಇನ್ಸಿಡೆಂಟ್ ಆದ ಮೋಸ್ಟ್ಲಿ ವರ್ಕಿಂಗ್ ಇರಲಿಲ್ಲ ಅಂತ. ವಿಶೇಷ ತಂಡಗಳು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಈಗಾಗಲೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಮತ್ತು ಸುತ್ತಮುತ್ತಲಿನ ಪರಿಶೀಲನೆ, ಸಿಸಿಟಿವಿ ಫುಟೇಜಸ್ಗಳನ್ನು ಮಾಡಲಿಕ್ಕೆ ಮತ್ತು ಫೀಲ್ಡ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಲಿಕ್ಕೂ ಕೂಡ ನಾವು ಹೇಳಿದ್ದೀವಿ. ಮತ್ತು ಈಗಾಗಲೇ ಏನಿದು ರೇಂಜ್ DIG ಅವರಿದ್ದಾರೆ ಮತ್ತು SP ಬೀದರ್ ಅವರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದೀವಿ. ಎಲ್ಲ ಕಡೆ ನಾವು ಎಲ್ಲ ಆಯಾಮಗಳಲ್ಲಿ ಈಗ ನಮ್ಮ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಆದಷ್ಟು ಬೇಗ ಆರೋಪಿಗಳನ್ನು ಏನು ತಲೆಮರೆಸ್ಕೊಂಡಿದ್ದಾರೆ ಅವರಿಗೆ ಬಂಧಿಸ್ತೀವಿ. ಸೊ ಕನ್ಫರ್ಮೇಶನ್ ಇಲ್ಲ, ಸುಮಾರು ಮಾಹಿತಿಗಳು ಬರ್ತಾ ಇದೆ. ಅಟ್ ದಿ ಸ್ಟೇಜ್ ಇಟ್ ಇಸ್ ಟು ಅರ್ಲಿ ಟು ಕಾಮೆಂಟ್ ಅಂತ ಇದ್ದಾರೆ. ಎಕ್ಸಾಕ್ಟ್ ಟೈಮ್ ಲೈನ್ ಈಗ ಹೇಳಲಿಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಎಂಕ್ವೈರ್ಡ್. ಅವರೇನು ಪ್ರಿಲಿಮಿನರಿ ಎಂಕ್ವೈರಿ ಮಾಡ್ತಾರೆ. ಪ್ರಿಸನ್ ಅಥಾರಿಟಿಗಳು ಕೂಡ ಬರ್ತಾ ಇದ್ದಾರೆ, ಸೀನಿಯರ್ ಆಫೀಸರ್ ಬರ್ತಾ ಇದ್ದಾರೆ. ಅವರು ಕೂಡ ಪರಿಶೀಲನೆ ಮಾಡಿ ಒಂದು ವೇಳೆ ಯಾರ್ಯಾರ್ದು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳುವ ಒಂದು ಸಾಧ್ಯತೆ ಇದೆ. ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಇದೇ ರೀತಿ ಕೈದಿಗಳು ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದರು. ಅದಾದ ಬಳಿಕ ಇದೊಂದು ಜೈಲಿನ ಬಲಭಾಗದಲ್ಲಿರುವಂತಹ
ಗೋಡೆಯ ಮೇಲಿನ CCTVಗಳಿವೆ ಶಾಲೋರು ಗಮನಿಸ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಕೈದಿಗಳು ಬೇರೆ ಕಡೆ ಹೇಗೆ ಎಸ್ಕೇಪ್ ಆಗಿದ್ರು ಎಂಬುದರ ಬಗ್ಗೆ ಇಲ್ಲಿರುವಂಥ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಈಗಲೂ ಚಲೋ ಚಲೋ ಕಾಂಪೌಂಡ್ಗೆ ಆ ಒಂದು ಜೈಲಿನ ಒಳಗಡೆ ಕೂಡ ಇದೇ ರೀತಿಯಾಗಿ ತಮ್ಮ ಬಟ್ಟೆಗಳಿಂದ 25 ಅಡಿಯಷ್ಟು ಕಾಂಪೌಂಡ್ ಇದೆ. ಆ ಒಂದು ಕಾಂಪೌಂಡ್ ಇರ್ತಾರೆ. ಅದಾದ ಬಳಿಕ ಆ ಒಂದು ಯಾಕ್ರಿ ನಮ್ ಬಂದು ಭಾಳ ಅಲ್ಲ ನೀವು ಕೈದಿಗಳು ಓಡೋದ್ರಂಗೆ ಫಾಸ್ಟ್ ಬಂದಿವಲ್ಲ ಅರ್ಜೆಂಟ್ ಧ್ವನಿದಾಗೆ ಗೊತ್ತಾಗತ್ತೈತೆ ಅವ್ರಿಗೆ. ಅವ್ರೆಲ್ಲ ಅಲ್ಲಿ ಆದ್ಮೇಲೆ ಮಾಡ್ರಿ ಮಾಡ್ರಿ. ಮಾಡ್ತೀನಿ ಪಟ್ಟ 2.5 ನಿಮಿಷ ನಿಮ್ದು 5 ನಿಮಿಷ ಗಡಬಡಿ ನೋಡ್ರಿ. ಏನಿಲ್ಲ ಒಂದು 2.5 ನಿಮಿಷದ ಅಷ್ಟೇ ಸರ್. ಆಮೇಲೆ ನಮ್ ಗಡಬಡಿ ಇಲ್ಲ ನೋಡಿ. ಶಾಣೋ ಸರಿ ಹಿಂಗ್ ಸರಿ ಶಾಣೋ ಆಯ್ತು ಬರ್ರಿ. ಆಮೇಲೆ ಸ್ವಲ್ಪ ಶಾಣೋ ಜರ ಹಿಂದೆ ಬರ.